ರಾವಣ 10 ತಲೆಗಳ ರಾಕ್ಷಸ ರಾಜನು. ದೇವತೆಗಳಿಗೆ ಭಯದಾಯಕ, ಆದರೆ ಪಂಡಿತರಿಗೆ ಪೂಜ್ಯ. ಆದರೆ ನಿಜಕ್ಕೂ ಅವನು ಖಲನಾಯಕನೇ ಅಥವಾ ಇನ್ನೂ ಏನಾದರೂ? ರಾವಣನು ಮಹಾಶಿವಭಕ್ತನಾಗಿದ್ದ. ಅವನು ತನ್ನ ಭಕ್ತಿಯನ್ನು ಸಾಬೀತುಪಡಿಸಲು ಕೈಲಾಶ್ ಪರ್ವತವನ್ನೇ ಎತ್ತಲು ಯತ್ನಿಸಿದ್ದ. ಆ 10 ತಲೆಗಳು ಕೇವಲ ಪ್ರತಿಕೃತಿಗಳು ಅಲ್ಲ, ಅವು 4 ವೇದಗಳು ಹಾಗೂ 6 ಶಾಸ್ತ್ರಗಳ ಮೇಲಿನ ಅವನ ಪಾಂಡಿತ್ಯವನ್ನು ಸೂಚಿಸುತ್ತವೆ. ಋಷಿ ವಿಶ್ರವನ ಮಗನಾದ ರಾವಣನು ಬ್ರಾಹ್ಮಣ ಮತ್ತು ಅನನ್ಯ ಪಾಂಡಿತ್ಯ ಹೊಂದಿದ್ದ ಪಂಡಿತ. ತಪಸ್ಸಿನ ಮೂಲಕ ರಾವಣನು ಭೂಮಿಯ, ಲಂಕೆಯ ಮತ್ತು ಸ್ವರ್ಗದ ಭಾಗಗಳ ಅಧಿಪತಿಯಾಗಿದ್ದ. ಲಂಕೆಯನ್ನು ವಿಶ್ವಕರ್ಮನು ಮೊದಲಿಗೆ ಕುಬೇರನಿಗಾಗಿ ನಿರ್ಮಿಸಿದ್ದ, ಆದರೆ ರಾವಣನು ಅದನ್ನು ಬಲವಂತವಾಗಿ ಪಡೆದ. ಅವನು ಕೇವಲ ಯೋಧನಲ್ಲ, ರಾವಣಹತ್ತ ಎಂಬ ವಾದ್ಯವನ್ನೇ ಅವನು ಕಂಡುಹಿಡಿದ. ಅವಿಶ್ವಾಸ ಬೇಕಾದರೂ ಸರಿ, ರಾವಣ ಮತ್ತು ಧನವಂತ ದೇವತಾ ಕುಬೇರ ಸಹೋದರರು. ಜ್ಯೋತಿಷ್ಯರು ಮತ್ತು ಕುಟುಂಬ ಸದಸ್ಯರು ಅವನಿಗೆ ಎಚ್ಚರಿಕೆ ನೀಡಿದ್ರು, ಆದರೆ ಅವನ ಅಹಂಕಾರವೇ ಅವನ ಭವಿಷ್ಯವನ್ನು ನಿರ್ಧರಿಸಿತು. ರಾವಣನು ತನ್ನ ಪ್ರಜೆಗಳಿಗೆ ನ್ಯಾಯವಂತ, ಪ್ರೀತಿಯ ರಾಜನಾಗಿದ್ದ, ಖಲನಾಯಕ ಅಲ್ಲ. ಅವನ ಕೊನೆಯ ಕ್ಷಣಗಳಲ್ಲಿ ರಾವಣನು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡ. ರಾವಣನು ನಿಜಕ್ಕೂ ದುಷ್ಟನೇ ಅಥವಾ ಬುದ್ಧಿವಂತನಾದ ಮಾನವ ಅಹಂಕಾರದ ಬಲಿಯಾಗಿದ್ದನೇ? ನೀವೇನಂತೀರ? ಈ ತರದ ಅಜ್ಞಾತ ಸತ್ಯಗಳಿಗಾಗಿ ಆರ್ ಟ್ರೂತ್ಸ್ ಆರ್ ಹಿಸ್ಟರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.